ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಹಲಸಿನ ಬೀಜದ ಗ್ರೇವಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಒಂದು ಸರಿ ನೋಡ್ಕೊಳ್ಳಿ. ಹಲಸಿನ ಬೀಜದ ಗ್ರೇವಿ ನವಣೆ ರೈಸ್ ನೋಡಿ, ಈ ಥರ ಸಿಪ್ಪೆ ಬಿಚ್ಕೊಂಡು ರೆಡಿ ಮಾಡಿಟ್ಕೊಂಡು ಸಖತ್ತ ಟೇಸ್ಟ್ ಬಂದಿದೆ. ಓಕೆನಾ? ದಯವಿಟ್ಟು ನೀವು ಒಂದು ಸರಿ ಮಾಡ್ಕೊತೀನಿ ಫ್ರೆಂಡ್ಸ್. ಹಲಸಿನ ಬೀಜನ ಈ ಥರ ಸ್ವಲ್ಪ ಸಣ್ಣ ಉರಿಟ್ಕೊಂಡು ಹುರಿದುಕೊಳ್ಳೋಣ. ನೆಕ್ಸ್ಟು ಏನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ಬನ್ನಿ, ಇವತ್ತೊಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಲಸಿನ ಬೀಜ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಹಲಸಿನ ಬೀಜ ಇವನ್ನ ಹಂಚಿನಲ್ಲಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಿಪ್ಪೆ ತೆಗಿಬೇಕು. ಈ ಥರ ಸಿಪ್ಪೆ ಬಿಚ್ಚಿ ಈ ಥರ ಇಟ್ಕೋಬೇಕು. ಓಕೆನಾ? ಸ್ವಲ್ಪ ಶೀತ ಆಗಿದೆ, ಧ್ವನಿ ಚೇಂಜ್ ಆಗಿದೆ ನಂದು. ಓಕೆನಾ? ನೋಡಿ, ಈ ಥರ ಸಿಪ್ಪೆ ಬೀಜ ತೆಗೆದು ಇಟ್ಕೊಂಡು ಏನು ಮಾಡ್ತೀನಿ ಅಂತ ವಿಡಿಯೋ ಕಂಪ್ಲೀಟ್ ನೋಡಿ. ಇದು ಎಂಥದ್ದು, ಹಲಸಿನ ಹಣ್ಣಿನ ಬೀಜನ ತಿಂದು ಬಿಸಾಕ್ಬಿಡ್ತೀವಿ ನಾವು. ಆ ಥರ ಹಣ್ಣು ತಿಂದು ಬಿಸಾಕಬಾರ್ದು, ಅದನ್ನೂ ಉಪಯೋಗಿಸ್ಕೋಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ನಿಮಗೂ ಸಹ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸಹ ಇದೇ ಥರ ಹಲಸಿನ ಬೀಜದ್ದು ಸಾಂಬಾರು ಗ್ರೇವಿ ಥರ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಓಕೆನಾ? ಮುದ್ದೆಗೆ, ದೋಸೆಗೆ, ಆಮೇಲೆ ಚಪಾತಿಗೆ, ಅನ್ನಕ್ಕೂ ಎಲ್ಲದಕ್ಕೂ ತಿನ್ಬೋದು. ಸಖತ್ತಾಗಿ ಬರುತ್ತೆ. ಗ್ರೇವಿ ಮಾತ್ರ ಸೂಪರ್ ಇರುತ್ತೆ. ನೋಡಿ, ಒಗ್ಗರಣೆ ಮಾಡ್ಕೊಳಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. ಇವಿಷ್ಟು ಒಗ್ಗರಣೆ ಮಾಡ್ತೀನಿ. ಸಾಂಬಾರೆಲ್ಲ ಬೇಯಕ್ಕಿಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಬೇಳೆ ನೆನೆ ಹಾಕ್ಕೊಂಡಿದ್ದೀನಿ. ಯಾವುದು ಅಂದರೆ ನೋಡಿ, ಇದು ಯಾವುದು ಗೊತ್ತಾ? ಎಂಥದ್ದು, ಕಡಲೆಬೇಳೆ ಹಾಕಿದ್ದೀನಿ. ಸಖತ್ತಾಗಿ ಬರುತ್ತೆ ಕಡಲೆಬೇಳೆ. ನಿಜವಾಗ್ಲೂ ಅವನ್ನ ಸ್ವಲ್ಪ ನೆನೆ ಹಾಕಿದ್ದೆ. ಇವಾಗ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. ಓಕೆನಾ? 2 ವಿಜಲ್ ಬಂದರೆ ಖಂಡಿತ ಸೂಪರ್ ಬರುತ್ತೆ. 2 ವಿಜಲ್ ಕೂಗಿಸ್ಕೊಂಡು ಅದನ್ನು ಬೇಯಕ್ಕಿಡೋಣ. ಏನೆಲ್ಲ ಹಾಕ್ತೀನಿ ಅಂತ ಒಂದು ಸರಿ ಕಂಪ್ಲೀಟ್ ನೋಡ್ಕೊಳ್ಳಿ. ಓಕೆನಾ? ಸ್ವಲ್ಪ ಹುಣಸೆ ಹಣ್ಣು ನೆನೆಕ್ಕಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಹಾಕ್ತೀನಲ್ವಾ, ಆವಾಗ ನಾನು ಹುಣಸೆ ಹಣ್ಣು ನೆನೆಕೊಂಡಿದ್ದೀನಿ. ಸ್ವಲ್ಪ ಹುಳಿಗೆ ಎಷ್ಟು ಬೇಕು ಒಂದು ನಿಂಬೆ ಹಣ್ಣಿನ ಗಾತ್ರ ತೊಗೊಂಡಿದ್ದೀನಿ. ಹುಳಿ ತೆಗೆದು ಆಮೇಲೆ ಅದನ್ನ ಇದು ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಆಲೂಗಡ್ಡೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿನ ಒಗ್ಗರಣೆ ಮಾಡೋಕೆ ಇಟ್ಟಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ. 1 ಗೆಡ್ಡೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡೋಣ, ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡೋಣ. ಓಕೆನಾ? ನೋಡಿ, ಈ ಥರ ಟೊಮೊಟೊನ ಯಾವಾಗಲೂ ಪೀಸ್ ಮಾಡಿ ಹಾಕ್ಕೊಳ್ಳಿ. ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಏನಾದರೂ ಹುಳ ಇದ್ದರೆ ಏನಾದರೂ ಇದ್ದರೆ ಕಾಣಿಸುತ್ತೆ. ಓಕೆನಾ? ಈ ಥರ ಪೀಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇಡೀ ಹಾಕ್ಕೋಬಾರ್ದು. ಓಕೆನಾ? ಇದೇ ಥರ ನೀವು ಸಹ ಮಾಡಿಕೊಂಡು ತಿನ್ನಿ. ಯಾವ ಥರ ಗ್ರೇವಿ ಬರುತ್ತೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ನೋಡಿ, ಸ್ವಲ್ಪ ಇದು ಬೇಯೋ ಪೂರ್ತಿಗೆ ನಾನು ನೀರು ಹಾಕಿರ್ತೀನಿ. ಓಕೆನಾ? ಇವಾಗ ಇದನ್ನು ಕ್ಲೋಸ್ ಮಾಡಿ ನೆಕ್ಸ್ಟು ನಾನು ಕುಕ್ಕರ್ನೇ ಇದು ಮಾಡಿಬಿಡೋಣ. 2 ವಿಸಲ್ ಕೂಗಿಸ್ಕೊಂಬಿಡೋಣ ಸಾಕು. ಆಮೇಲೆ ಇದಕ್ಕೆಲ್ಲ ಏನೆಲ್ಲ ಬೇಕು ಅಂತ ಸ್ವಲ್ಪ ಹಾಕ್ತೀನಿ ಐಟಮ್ಸ್ನ. ದಯವಿಟ್ಟು ಎಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಓಕೆನಾ? ಬೇಯಿಂದರೆ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ. ಓಕೆನಾ? ಇದೇ ಥರ ನೀವು ಸಹ ಮಾಡ್ಕೊತೀನಿ ಯಾವ ಥರ ಬರುತ್ತೆ ಅಂತ. ಆಮೇಲೆ ಸ್ವಲ್ಪ ಇಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. 1 ಸ್ಪೂನು ಮಸಾಲೆ ಎಲ್ಲ ಇದಕ್ಕೆ ಬೆರೆಸಿ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್. ಸಖತ್ತಾಗಿ ಬರುತ್ತೆ ಗ್ರೇವಿ ಮಾತ್ರ. ಖಂಡಿತ ನೀವು ಸಹ ಮಾಡ್ಕೊತೀನಿ ಒಂದ್ಸರಿ. ಓಕೆನಾ? ಲಿಡ್ ಕ್ಲೋಸ್ ಮಾಡ್ತೀನಿ. ಮಾಡಿ ಕುಕ್ಕರ್ಗೆ 2 ವಿಸಲ್ ಬರೋವರೆಗೂ ಕೂಗಿಸ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟು ಏನು ಮಾಡ್ತೀನಿ ಅಂತ ಕಂಟಿನ್ಯೂ ನೋಡಿ ಫ್ರೆಂಡ್ಸ್. ಓಕೆನಾ? ಗ್ಯಾಸ್ ಹಚ್ಚಿ ಈಗ ಐಟಮ್ಸ್ ಎಲ್ಲ ಹಾಕಿದ್ದೀನಿ. ಹಲಸಿನ ಗ್ರೇವಿ ಯಾವ ಥರ ಬರುತ್ತೆ, ಹಲಸಿನ ಬೀಜದ ಗ್ರೇವಿ ಅಂತ ನೀವು ಒಂದು ಸರಿ ನೋಡ್ಕೊಳ್ಳಿ. ಖಂಡಿತ ಇದೇ ಥರ ಮಾಡ್ಕೊಳ್ಳಿ, ಸಖತ್ತ ಬರುತ್ತೆ. ಇವಾಗ ಲಿಡ್ಡು ಕ್ಲೋಸ್ ಮಾಡ್ತೀನಿ. ಓಕೆನಾ? 2 ವಿಸಲ್ ಸಾಕು. ಆಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಲ್ವಾ, ಯಾವುದು ಅಂದರೆ ಬೀಜನ, ಹಂಗಾಗಿ ಅದೆಲ್ಲ ಬೆಂದಿರುತ್ತೆ. ನೆಕ್ಸ್ಟ್ ಇವಾಗ ಬೇಳೆ ಎಲ್ಲ ಐಟಮ್ಸ್ ಎಲ್ಲ ಹಾಕಿದ್ದೀನಲ್ವ ಅದರಲ್ಲಿ, ಅದೆಲ್ಲ ಬೇಯಲಿ 2 ಐಟಮ್ಸು. ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ ಏನು ಹಾಕ್ತೀನಿ ಅಂತ. ಓಕೆನಾ? 2 ವಿಸಲ್ ಬರಲಿ.
ಓಕೆನಾ. ನೆಕ್ಸ್ಟು ಏನು ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ನೋಡಿ 2 ವಿಜಲ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೈನಲಿ 2 ವಿಜಲ್ ಆಗಿದೆ. ಸಖತ್ತಾಗಿ ಬೆಂದಿದ್ದಾವೆ, ಸೂಪರಾಗಿ ಬೆಂದಿದ್ದಾವೆ ನೋಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಬೆಂದಿದ್ದಾವೆ ಅಲ್ವಾ. ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಸಖತ್ತಾಗಿ. ನೋಡಿ ಈ ಥರ ಕಾಣಿಸ್ತಾ ಇದೆಯಾ, ಹಿಂಗೆ ಇಜಗಿದ್ರೆ ಹೋಳಾಗಬೇಕವು, ಆ ಥರ ಬೆಂದಿದೆ. ಸಖತ್ತಾಗಿ ಬೆಂದಿದ್ದಾವೆ. ಎಲ್ಲ ಐಟಮ್ಸು ಹಾಕಿ ಒಂದು ಟೈಮ್ ಎಲ್ಲ ಮಿಕ್ಸ್ ಮಾಡಿದ್ವಿ ಅಲ್ವಾ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಓಕೆನಾ. ನೋಡಿ ಸಖತ್ತಾಗಿ ಬೆಂದಿದೆ, ಎಲ್ಲ ಐಟಮ್ಸು ಬೆಂದಿದ್ದಾವೆ ಓಕೆನಾ ಫ್ರೆಂಡ್ಸ್. ನೋಡಿ ಹಲಸಿನ ಬೀಜ ಅಂತೂ ಸಖತ್ತಾಗಿ ಬೆಂದಿದ್ದಾವೆ. ಹಲಸಿನ ಬೀಜ ಕಾಣಿಸ್ತಾ ಇದೆಯಾ, ಹಲಸಿನ ಬೀಜ ನೋಡಿ ಸಖತ್ತಾಗಿ ಬೆಂದಿದ್ದಾವೆ ಅಲ್ವಾ. ನೆಕ್ಸ್ಟು ನಾನು ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ ಓಕೆನಾ. ಒಂದು ಮುಕ್ಕಾಲು ಸ್ಪೂನು ಸಾಂಬಾರು ಪುಡಿ, ಅರಿಶಿನ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲ ಓಕೆನಾ. ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೋಣ ಫ್ರೆಂಡ್ಸ್, ಯಾಕಂದ್ರೆ ಹಸೆ ಮೆಣಸಿನ್ಕಾಯಿಂದ ಒಗ್ಗರಣೆ ಹಾಕ್ತೀನಿ ನಾನು. ಸ್ವಲ್ಪ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನು. ಸ್ವಲ್ಪ ಖಾರ ಕಡಿಮೆ ಇದೆ ಅದು ಓಕೆನಾ. ನೋಡಿ ಇಷ್ಟೆಲ್ಲ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕೋಕ್ಕೆ ರೆಡಿ ಇಟ್ಟಿದ್ದೀನಿ ಈಗ. ನೆಕ್ಸ್ಟು ಒಗ್ಗರಣೆ ಹಾಕಿ ಇದನ್ನೆಲ್ಲ ಗ್ರೇವಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಸಿದ್ಧವಾಯಿತು. ನೆಕ್ಸ್ಟು ಉಪ್ಪು ಆಲ್ರೆಡಿ ಹಾಕಿದ್ದೀನಿ ನಾನು. ಸ್ವಲ್ಪ ಹುಣಸೆ ಹುಳಿ, ಯಾಕೆ ಇಷ್ಟೊಂದು ಹುಣಸೆ ಹುಳಿ ಬಿಡ್ತಾಯಿದ್ದೀನಿ ಅಂತ ಗೊತ್ತಾ, ಅದು ಮೆಣಸಿನ್ಕಾಯಿ ತುಂಬ ಖಾರ ಇದೆ. ಆಮೇಲೆ ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಣಸೆ ಹುಳಿ ಬಿಡಬೇಕು ಓಕೆನಾ. ನೋಡಿ ಮಂದಿಗೆ ಸಖತ್ತಾಗಿದೆ ಹುಣಸೆ ಹುಳಿ. ನಾನು ಇದಷ್ಟು ಹುಣಸೆ ಹುಳಿ ಹಾಕ್ತೀನಿ. ಹುಣಸೆ ಹುಳಿ ಅಷ್ಟೊಂದು ಹುಳಿ ಇಲ್ಲ ನಮ್ಮದು, ಸ್ವಲ್ಪ ಕಡಿಮೆ ಇದೆ ಹುಳಿ ಓಕೆನಾ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್, ಏನೋ ಗೊತ್ತಿಲ್ಲ ಕಾಣಿಸ್ತಾ ಇದೆಯೋ ಇಲ್ವಾ. ಇಲ್ಲಿ ಇವತ್ತು ಭಾನುವಾರ ಅಲ್ವಾ, ಹುಡುಗರು ಆಟ ಆಡ್ತಾ ಇದ್ದಾವೆ, ಅವು ವಾಯ್ಸ್ ಏನಾದರೂ ಕೇಳಿಸ್ಬೋದೇನೋ ಅಂದ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ. ಇದೇ ಥರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂತ ಒಂದ್ಸರಿ ನೀವು ಖಂಡಿತ ನೋಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಎಣ್ಣೆ ಗ್ಯಾಸ್ ಉರಿತಾ ಇದೆ, ಕಾಣಿಸ್ತಾ ಇದೆಯಾ. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಎಣ್ಣೆ ಕಾದಿದೆ. ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ ಓಕೆನಾ. ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಾಣಿಸ್ತಿದೆಯಾ, ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಓಕೆನಾ. ನೋಡಿ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೀನಿ. ಕೊತ್ತಂಬರಿ ಸ್ವಲ್ಪ ಲಾಸ್ಟಿಗೆ, ಅದರದ್ದು ಫ್ಲೇವರೆಲ್ಲ ಇರಬೇಕು ಓಕೆನಾ. ಆಲ್ರೆಡಿ ಎಲ್ಲ ಹಾಕಿದ್ದೀನಿ, ಇನ್ನೇನು ಸ್ವಲ್ಪ ಫ್ರೈ ಆಗಲಿ. ಕಾಣಿಸ್ತಾ ಇದೆಯಾ, ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆಗಲಿ. ಇದು ಸ್ವಲ್ಪ ಕಂದು ಬಣ್ಣ ಬರಲಿ ಓಕೆನಾ. ನೋಡಿ ಯಾವ ಥರ ಆಗಿದೆ ಓಕೆನಾ. ಸ್ವಲ್ಪ ಒಂದು ಒಣಮೆಣಸಿನಕಾಯಿ ಹಾಕಿದ್ದೀನಿ. ಇದು ಎಲ್ಲ ಕುದೀತಾ ಇರಲಿ. ಸ್ವಲ್ಪ ಇದು ಒಗ್ಗರಣೆ ಆದ ತಕ್ಷಣ, ಬೆಂದ ತಕ್ಷಣ ಈ ಕಲಸಿರ್ತಕ್ಕಂಥ ಐಟಮ್ಸ್ ಏನು ಇಟ್ಕೊಂಡಿದ್ದೀವಿ ಅಲ್ವಾ, ರೆಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಓಕೆನಾ. ನೋಡಿ ಇಲ್ಲೇ ಪಕ್ಕದಲ್ಲಿದೆ. ಸ್ವಲ್ಪ ಕೊತ್ತಂಬರಿನೂ ಇದಕ್ಕೆ ಸೇರಿಸ್ಬಿಡೋಣ. ಸ್ವಲ್ಪ ಇದಕ್ಕೂ ಸ್ವಲ್ಪ ಸೇರಿಸೋಣ. ಎಲ್ಲ ಮಿಕ್ಸ್ ಮಾಡ್ತೀನಲ್ವ ಈಗ, ಎಲ್ಲ ಮಿಕ್ಸ್ ಮಾಡ್ತೀನಿ ಓಕೆನಾ. ಗ್ರೇವಿ ಮಾತ್ರ ಸೂಪರ್ ಇರುತ್ತೆ ಫ್ರೆಂಡ್ಸ್, ದಯವಿಟ್ಟು ನೀವು ಸಹ ಮಾಡ್ಕೊತೀನಿ. ನೋಡಿ ಬೆಂದಿದೆ ಆಲ್ರೆಡಿ.
ಥರ ಸೂಪರಾಗಿ ಬಂದಿದೆ ನೋಡಿ. ಎಲ್ಲ ಸಖತ್ತಾಗೆ ರೆಡಿಯಾಗಿದೆ. ಏನು ಸೌಂಡ್ ಬಂತು ಪಟ್ ಅಂತನಾ? ಅದೇ ಬೆಳ್ಳುಳ್ಳಿ ಹಾಕಿರ್ತೀವಲ್ವ, ಅದನ್ನು ಏನಾದರೂ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ದೇ ಇದ್ದರೆ ಅದು ಸ್ವಲ್ಪ ಸಿಡಿಯುತ್ತೆ ಆ ಥರ. ಓಕೆನಾ? ಸಖತ್ತಾಗಿ ಬಂದಿದೆ ಗ್ರೇವಿ ಮಾತ್ರ, ಏನೂ ಆಗಲ್ಲ. ಒಂದು ಬೆಳ್ಳುಳ್ಳಿ ಕರೆಕ್ಟಾಗಿ ಸುಲಿದಿರ್ತೀವಿ, ಏನಾದರೂ ಸ್ವಲ್ಪ ಏನಾದರೂ ಅದ್ರದ್ದು ಸಿಪ್ಪೆ ಅದರೊಳಗೆ ಸೇರ್ಕೊಂಡಿದ್ರೆ ಆ ಥರ ಸಿಡಿಯುತ್ತೆ ಅಷ್ಟೆ. ಓಕೆನಾ? ದಯವಿಟ್ಟು ನೀವು ಸಹ ಒಂದು ಸರಿ ಇದೇ ಥರ ಮಾಡ್ಕೊತೀನಿ. ಗ್ರೇವಿ ಮಾತ್ರ ಸಖತ್ತಾಗಿ ಬಂದಿದೆ. ಒಂದು ಸ್ವಲ್ಪ ಕುದೀಲಿ, ಆಮೇಲೆ ಯಾವ ಥರ ಬಂತು ಗ್ರೇವಿ ಅಂತ ನಾನು ಖಂಡಿತ ತೋರಿಸ್ತೀನಿ. ಓಕೆನಾ? ಸೂಪರ್ ಇದೆ. ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ತುರಿದು ಹಾಕೋಣ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಓಕೆನಾ? ಸಖತ್ತಾಗಿದೆ. ಬೆಳ್ಳುಳ್ಳಿ ಮಾತ್ರ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ನಾನು ಒಂದೇನಾದರೂ ಮಿಸ್ ಆಗಿರುತ್ತೆ ಅದರಲ್ಲಿ ಸಿಪ್ಪೆ ಬಿಚ್ಚೋದು, ಹಾಗಾಗಿ ಸ್ವಲ್ಪ ಏನಾದರೂ ಸೌಂಡ್ ಡಮ್ ಅಂತ ಸೌಂಡ್ ಬಂತು ಅಲ್ವಾ? ಸಖತ್ತಾಗಿ ಬೇಯ್ತಾ ಇದೆ ನೋಡಿ. ಖಂಡಿತ ನೀವು ಸಹ ಮಾಡ್ಕೊತೀನಿ. ಏನಿಲ್ಲ, ಸ್ವಲ್ಪ ಇವತ್ತು ನೆಗಡಿ ಶೀತ ಆಗಿದೆ, ನನಗೆ ನೆಗಡಿ ಶೀತ ಆಗಿದೆ. ಓಕೆನಾ? ವಾಯ್ಸೇನೂ ಸ್ವಲ್ಪ ಚೇಂಜ್ ಇರ್ಬೋದು ಅನ್ಸ್ಕೊಂಡಿದ್ದೀನಿ, ಸ್ವಲ್ಪ ವಾಯ್ಸು ಚೇಂಜ್ ಬಂದಿರ್ಬೋದು ನಂದು. ಸಖತ್ತಾಗಿ ಬಂದಿದೆ. ಇದು ಗ್ರೇವಿ ಮಾತ್ರ ಸೂಪರ್ ಬಂದಿದೆ ನೋಡಿ, ಕಲರ್ಫುಲ್ ಆಗಿದೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ವಿಡಿಯೋ ಸಂಪೂರ್ಣ ವಿಡಿಯೋ ನೋಡಿ, ನಂದು ಗ್ರೇವಿ ಯಾವ ಥರ ಬಂತು ಅಂತ ಒಂದು ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋ ನೋಡಿ. ಹಲಸಿನ ಹಣ್ಣಿನ ತಿಂದು ಬಿಸಾಕೋ ಬದಲು ಹಲಸಿನ ಬೀಜ ಈ ಥರ ಗ್ರೇವಿ ಮಾಡ್ಕೊತೀನಿ ನೋಡಿ. ಹಲಸಿನ ಬೀಜದ ಗ್ರೇವಿ ಯಾವ ಥರ ಬಂತು ಅಂತ ಒಂದು ಕಮೆಂಟ್ ಹಾಕಿ, ನನಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗೇನೋ ಹಲಸಿನ ಬೀಜದ್ದು ಗ್ರೇವಿ ಏನೋ ರೆಡಿ ಆಯಿತು. ಅದಕ್ಕೆ ನವಣೆ ಅಕ್ಕಿನ ನೆನೆ ಹಾಕಿದ್ದೆ. ನವಣೆ ಅಕ್ಕಿ ಕಾಣಿಸ್ತಾ ಇದೆಯಾ ನೋಡಿ? ನವಣೆ ಅಕ್ಕಿದು ಗೊತ್ತಿರಬೇಕು ಆಲ್ರೆಡಿ ನಿಮಗೆ. ಈ ಥರ ನವಣೆ ಅಕ್ಕಿನ ನೆನೆ ಹಾಕಿದ್ದೆ. ನೀರೆಲ್ಲ ಬಸ್ಕೊಂಬಿಡೋಣ. ನೀರೆಲ್ಲ ತೆಗೆದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ನವಣೆ ಅಕ್ಕಿಯದು ರೈಸ್ ಮಾಡ್ತೀನಿ. ಹಲಸಿನ ಬೀಜದ್ದು ಗ್ರೇವಿಗೆ ಸೂಪರ್ ಟೇಸ್ಟ್ ಬರುತ್ತೆ ನವಣೆ ಅಕ್ಕಿದು ರೈಸು. ನೀವು ಸಹ ಇದೇ ಥರ ಒಂದ್ಸರಿ ಮಾಡಿಕೊಂಡು ತಿನ್ನಿ. ಯಾವ ಥರ ಬಂತು ನವಣೆ ಅಕ್ಕಿ ರೈಸು ಮತ್ತು ಹಲಸಿನ ಬೀಜದ ಗ್ರೇವಿ ಅಂತ ನನಗೆ ಕಮೆಂಟು ಹಾಕಿ. ಓಕೆನಾ? ನೋಡಿ, ಈ ಥರ ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ, ನೀರು ಎಷ್ಟು ಬೇಕೋ ನೋಡಿಕೊಂಡು, ರುಚಿಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಓಕೆನಾ? ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನವಣೆ ಅಕ್ಕಿ ರೈಸ್ ಮಾಡಲಿಕ್ಕೆ ಖಂಡಿತ ನವಣೆ ಅಕ್ಕಿ ರೈಸು ಸೂಪರ್ ಬರುತ್ತೆ. ದಯವಿಟ್ಟು ನೀವು ಒಂದ್ಸರಿ ಮಾಡ್ಕೊತೀನಿ. ಓಕೆನಾ ಫ್ರೆಂಡ್ಸ್? ಸ್ವಲ್ಪ ನೆನೆ ಹಾಕೋದು ಯಾಕಪ್ಪ ಅಂದರೆ, ನೆನೆ ಹಾಕಿದರೆ ಸೂಪರ್ ಟೇಸ್ಟ್ ಬರುತ್ತೆ ನೋಡಿ. ಅಲ್ಲಿ ಸೌಂಡ್ ಬರ್ತಾ ಇದೆ. ಏನು ಗ್ರೇವಿ ಮಾಡೋಕ್ಕೆ ಇಟ್ಟಿದ್ದೀನಿ ಅಲ್ವಾ? ಗ್ರೇವಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಬೇಯ್ತಾ ಇರಲಿ ಅಂತೇಳಿ ಸ್ವಲ್ಪ ಲಿಡ್ಡು ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅದು ಆಗಿದೆ. ಇವಾಗ ಅದನ್ನು ಇಳಿಸಿ ಇದನ್ನು ಎತ್ತಿಟ್ಬಿಡೋಣ. ಸಖತ್ತಾಗೆ ಬಂದಿದೆ ನೋಡಿ. ವಾವ್, ಸೂಪರ್ ಬಂದಿದೆ ನೋಡಿ ಫ್ರೆಂಡ್ಸ್. ಖಂಡಿತ ನೀವು ಸಹ ಖಂಡಿತ ಮಾಡ್ಕೊತೀನಿ. ಓಕೆನಾ? ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಗ್ರೇವಿ ಮಾತ್ರ ಸಖತ್ತಾಗಿ ಬಂದಿದೆ ನೋಡಿ. ಕಾಣಿಸ್ತಾ ಇದೆಯಾ? ವಾವ್, ಸಖತ್ತಾಗಿದೆ. ಮುದ್ದೆಗೂ, ರೊಟ್ಟಿಗೂ, ಚಪಾತಿಗೂ, ನವಣೆ ಅಕ್ಕಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರನೇ ಮಾಡಿದ್ದೀನಿ. ನೀವು ಸಹ ಮಾಡ್ಕೊತೀನಿ ನೋಡಿ. ಯಾವ ಥರ ಬಂದಿದೆ, ಸಖತ್ತಾಗಿ ಟೇಸ್ಟ್ ಇದೆ. ಖಂಡಿತ ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಸಖತ್ತಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಭಾರಿ ಇದೆ, ಭಾರಿ ಟೇಸ್ಟ್ ಇದೆ. ಓಕೆನಾ? ಇದಕ್ಕೆ ಬೇಕಾದರೂ ಸ್ವಲ್ಪ ಹಸಿ ಕೊಬ್ಬರಿ ಮಿಕ್ಸ್ ಮಾಡ್ಕೋಬೋದು. ಓಕೆನಾ? ನವಣೆ ಅಕ್ಕಿ ಅನ್ನ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದೇ ಥರ ಕಾಣಿಸ್ತಾ ಇದ್ದೀವಲ್ವಾ? ಸಖತ್ತಾಗಿ ಬಂದಿದೆ ನೋಡಿ. ನೀವು ಸಹ ಇದೇ ಥರ ಖಂಡಿತ ಮಾಡ್ಕೊತೀನಿ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ ಗೊತ್ತಾ? ಯಾವ ಥರ ಬಂದಿದೆ ಅಂದರೆ ಹೇಳೋಕ್ಕಾಗಲ್ಲ. ನೀವು ಒಂದ್ಸರಿ ಮಾಡ್ಕೊತೀನಿ, ಗೊತ್ತಾಗುತ್ತೆ. ಓಕೆನಾ? ನೋಡಿ, ಗ್ಯಾಸ್ ಹಚ್ಚಿ
ಒಂದು 2-3 ವಿಜಲ್ ಬಂದರೆ ಸಾಕು. ನವಣಕ್ಕಿ ಆಲ್ರೆಡಿ ನೆಂದಿದೆ. ರೈಸ್ ಆದಮೇಲೆ ತೋರಿಸ್ತೀನಿ. ಓಕೆನಾ? ಫೈನಲಿ ರೆಡಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ಕಂಟಿನ್ಯೂ ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವಾವ್, ಸೂಪರ್ ಇದೆ ನೋಡಿ. ಇದೇ ಥರ ಕಂಟಿನ್ಯೂ ನೀವು ಸಹ ಒಂದ್ಸರಿ ಆದರೂ ಮಾಡ್ಕೊತೀನಿ. ಹಲಸಿನ ಬೀಜದ ಸೀಸನ್ ಹೋಗೋ ಹೊತ್ತಿಗೆ ನೀವು ಒಂದ್ಸರಿ ಮಾಡ್ಕೊತೀನಿ. ಓಕೆನಾ? ಸಖತ್ತಾಗಿ ಬಂದಿದೆ ನೋಡಿ. ಖಂಡಿತ ಫ್ರೆಂಡ್ಸ್, ಸಖತ್ತಾಗಿದೆ. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ನಿಜವಾಗ್ಲೂ. ಗೊತ್ತಾ, ನನಗೆ ತುಂಬ ನೆಗಡಿ ಆಗಿದೆ ಆಲ್ರೆಡಿ. ಆದರೂ ಕೂಡ ಒಂದ್ಸರಿ ಟೇಸ್ಟ್ ಮಾತ್ರ ಭಾರಿ ಐತಿ. ನೋಡ್ತೀನಿ. ನೀವು ಸಹ ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನವಣಕ್ಕಿ ರೈಸ್ಗೆ ಇಟ್ಟಿದ್ವಲ್ಲ, ನವಣಕ್ಕಿ ರೈಸು 2 ವಿಸೈಲ್ ಕೂಗಿದೆ. ನೆಕ್ಸ್ಟು ನೋಡಿ ಯಾವ ಥರ ಬಂದಿದೆ ರೈಸ್ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ? ಸಖತ್ತ ಬಂದಿದೆ ನವಣೆ ರೈಸು. ಸೂಪರ್ ಇದೆ. ನೀವು ಸಹ ಇದೇ ಥರ ಒಂದ್ಸರಿ ಮಾಡಿಕೊಂಡು ಟೇಸ್ಟ್ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡಿ ಫೈನಲಿ ನವಣಕ್ಕಿ ರೈಸ್ ರೆಡಿಯಾಗಿದೆ. ಸೂಪರ್ ಇದೆ. ವಾವ್, ನೋಡಿದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಸಖತ್ತ ಬಂದಿದೆ. ಏನು ಗೊತ್ತಾ, ನನಗೆ ಈ ಥರ ಪುಟ್ಟ ಸ್ಪೂನ್ಗಳು, ಚಮಚಗಳು ಉಪಯೋಗಿಸೋಕ್ಕಂದ್ರೆ ತುಂಬ ಇಷ್ಟ. ಓಕೆನಾ? ನೋಡಿ ಯಾವ ಥರ ರೆಡಿಯಾಗಿದೆ ನವಣಕ್ಕಿ. ಕಾಣಿಸ್ತಾ ಇದೆಯಾ ರೈಸು? ಸಖತ್ತಾಗಿದೆ. ದಯವಿಟ್ಟು ನೀವು ಸಹ ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ ಅಲ್ಲ, ಹೊರಗಡೆ ಪಕ್ಕದ ಮನೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅವ್ರದ್ದು ಸ್ವಲ್ಪ ಗಲಾಟೆ ಇದೆ ಹೊರಗಡೆ. ಓಕೆನಾ? ನೋಡಿ ಹಲಸಿನ ಬೀಜದ ಗ್ರೇವಿ ಮಾಡಿದ್ನಲ್ವಾ, ಆ ಗ್ರೇವಿಗೆ ಇದನ್ನು ಹಾಕ್ಕೊಂಡು ತಿನ್ನೋಣ. ಸಖತ್ತಾಗಿ ಬಂದಿದೆ. ಗ್ರೇವಿ ಮಾತ್ರ ಸೂಪರ್ ಇದೆ. ವಾವ್, ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್. ಏನಂತ ಹೇಳೋದು, ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ? ಸಖತ್ತಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ. ನೋಡಿ ನವಣೆ ಅಕ್ಕಿದು ರೈಸ್ ಮಾತ್ರ ಸಖತ್ತಾಗಿದೆ. ಗ್ರೇವಿ ಸಖತ್ತಾಗಿದೆ. ಓಕೆನಾ? ನೋಡಿ ಇಲ್ಲಿ ಹಲಸಿನ ಬೀಜ ವಿಶೇಷ ಅಲ್ವಾ, ಹಲಸಿನ ಬೀಜದ್ದು ಗ್ರೇವಿ ಇವತ್ತು ಮಾಡಿರೋದು. ಸಖತ್ತಾಗಿ ಬೆಂದಿದೆ ನೋಡಿ. ವಾವ್, ಒಂದ್ಸರಿ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ನೀವು ಸಹ ಇದೇ ಥರ ಮಾಡ್ಕೊತೀನಿ. ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಫ್ರೆಂಡ್ಸ್, ಏನು ಗೊತ್ತಾ, ನನಗೆ ನೆಗಡಿ ಶೀತ ಆಗಿರೋದೇ ಗೊತ್ತಾಗಂಗಿಲ್ಲ. ಯಾವುದು ತಿಂದರೂ ಟೇಸ್ಟಿ ಅನ್ನಿಸ್ತಾ ಇರಲಿಲ್ಲ. ಈಗ ನೋಡಿ ಇದನ್ನ ತಿಂತಾ ಇದ್ದೀನಿ, ಸಖತ್ತಾಗಿ ಟೇಸ್ಟ್ ಬಂದಿದೆ ಫ್ರೆಂಡ್ಸ್. ಖಂಡಿತ ದಯವಿಟ್ಟು ನೀವು ಈ ಥರ ನೆಗಡಿ ಶೀತ ಆದಾಗ ಈ ಥರ ಮಾಡ್ಕೊತೀನಿ. ವಾವ್, ಸ್ವರ್ಗಕ್ಕೆ ಮೂರೇ ಏನಂತಲ್ಲ ಆ ಥರ ಫ್ರೆಂಡ್ಸ್. ಸಖತ್ತ ಬಂದಿದೆ, ನಿಜ ಹೇಳ್ತಾ ಇದ್ದೀನಿ. ಖಂಡಿತ ನೀವು ಸಹ ಮಾಡ್ಕೊತೀನಿ. ನವಣೆ ಅಕ್ಕಿದು ಮತ್ತು ಹಲಸಿನ ಬೀಜದ ಗ್ರೇವಿ ಮಾತ್ರ ಸಖತ್ತು ಟೇಸ್ಟ್ ಬರುತ್ತೆ. ದಯವಿಟ್ಟು ಒಂದ್ಸರಿ ಮಾಡ್ಕೊಂಡು ಟೇಸ್ಟ್ ಮಾಡಿ, ಆಮೇಲೆ ನನಗೆ ಕಮೆಂಟು ಮಾಡಿ ತಿಳಿಸಿ ಯಾವ ಥರ ಬಂತು, ನೀವು ಯಾವ ಥರ ಮಾಡ್ಕೊಂಡು ತಿಂದ್ರಿ ಅಂತ. ಓಕೆನಾ? ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದು ಗ್ರೇವಿ ಬಗ್ಗೆ, ನವಣೆ ಅಕ್ಕಿ ಗ್ರೇವಿ ಬಗ್ಗೆ, ಓಕೆನಾ, ಟೇಸ್ಟು ಯಾವ ಥರ ಬಂದಿದೆ ಅಂತ ನೀವು ಸಹ ಮಾಡ್ಕೊಂಡು ತಿಂದು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆನಾ? ಸಖತ್ತಾಗಿದೆ. ಇದು ಅಷ್ಟು ತಿಂದು ಖಾಲಿ ಮಾಡ್ತೀನಿ ಈಗ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್. ಸಖತ್ತಾಗಿದೆ. ದಯವಿಟ್ಟು ನೀವು ಸಹ ಟೇಸ್ಟ್ ಮಾಡಿ. ಓಕೆನಾ? ಆಹಾ, ಸೂಪರ್ ಇದೆ ಫ್ರೆಂಡ್ಸ್. ಸೂಪರ್ ಬಂದಿದೆ. ವಾವ್, ಹಲಸಿನ ಬೀಜದ ಗ್ರೇವಿ, ನವಣೆ ಅಕ್ಕಿ ರೈಸು. ವಾವ್, ಸೂಪರ್ ಫ್ರೆಂಡ್ಸ್. ಖಂಡಿತ ನೀವು ಸಹ ಟೇಸ್ಟ್ ಮಾಡಿ ಮರಿಬೇಡಿ. ಓಕೆನಾ? ನೋಡಿ ಯಾವ ಥರ ಬಂದಿದೆ ನವಣೆ ಅಕ್ಕಿ ರೈಸು. ಓಕೆನಾ? ಕಾಣಿಸ್ತಾ ಇದೆಯಾ? ವಾವ್, ಸೂಪರ್ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಯಾವ ಥರ ಬಂದಿದೆ ನವಣೆ ರೈಸ್. ಸಖತ್ತ ಟೇಸ್ಟ್ ಇರುತ್ತೆ. ಇದಕ್ಕೂ ನವಣೆ ಅಕ್ಕಿ ರೈಸ್ಗೂ ಮತ್ತು ಇದು ಗ್ರೇವಿಗೆ ಮಾತ್ರ ಸಖತ್ತ ಕಾಂಬಿನೇಷನ್. ಹಲಸಿನ ಬೀಜದ ಗ್ರೇವಿ, ನವಣೆ ರೈಸು ಸಖತ್ತ ಒಳ್ಳೆ ಕಾಂಬಿನೇಷನ್, ಅಂದರೆ ಸಖತ್ತಾಗಿದೆ. ದಯವಿಟ್ಟು ನೀವು ಸಹ ಮಾಡ್ಕೊತೀನಿ.
ಖಂಡಿತ ಮರಿಬೇಡಿ ಫ್ರೆಂಡ್ಸ್, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಗ್ರೇವಿ ಮಾತ್ರ ಸಖತ್ತಾಗಿ ಬಂದಿದೆ ನೋಡಿ. ವಾವ್, ನವಣಕ್ಕಿ ರೈಸು ಸಖತ್ತಾಗಿ ಬಂದಿದೆ. ವಾವ್, ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಖಂಡಿತ ಹಲಸಿನ ಬೀಜ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಹಲಸಿನ ಬೀಜದ ಗ್ರೇವಿ ನವಣೆ ಅಕ್ಕಿ ರೈಸು ಸಖತ್ತಾಗಿ ಬಂದಿದೆ. ಖಂಡಿತ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ. ನೀವು ಸಹ ಮಿಸ್ ಮಾಡದೆ ಮಾಡ್ಕೊತೀನಿ. ಹಲಸಿನ ಹಣ್ಣಿನ ಸೀಸನ್ ಹೋಗೋದ್ರೊಳಗೆ ಮಾಡ್ಕೊತೀನಿ, ಓಕೆನಾ? ಸೂಪರ್ ಬಂದಿದೆ ನೋಡಿ. ವಾವ್, ಸಖತ್ತಾಗಿ ಬಂದಿದೆ.